ಪ್ರೇಮಿಗೆ ಪತ್ರ ಬರೆಯಲು ನಾನೇನು ಪರಸ್ಪರಲ್ಲ. ಪ್ರಿಯತಮನ ಪಾದದಡಿಯಲ್ಲಿ ಸದಾ ಸಾರಾಗವಾಗಿ ರಂಜಿಸುವ ಈ ನನ್ನ ಗುಲಾಬಿ ನನ್ನ ಸೂತ್ರದ ಬೊಮ್ಮೆಯಾಗಿರುವಾಗ ನಾನು ಯಾಕೆ ನಿನಗೆ ಏನ್ ಮಾಡೋದು? ಈ ಗುಲಾಬಿಯನ್ನು ಮೋಸಗೊಳಿಸಿ ಮಲ್ಲಿಗೆಯನ್ನು ಬಯಸಿದ್ರೆ ಹೇಗೆ ತಿಳಿಬೇಕು ಈ ಭ್ರಮರ ಅಂತರಂಗ ತಿಳಿಯದೆ ಕೇವಲ ಸುಖಕ್ಕಾಗಿ ಒಂದು ಹೆಣ್ಣನ್ನ ಕಟ್ಟಿಕೊಂಡ್ರೆ ಅದು ನಿಜಕ್ಕೂ ಭ್ರಂಗವೇ ಸರಿ. ಹೋಗಿಬಿಡಿ, ಒಂದು ಮಾತಿಗೆ 10 ಮಾತಾಡುವ ಮನುಷ್ಯರು ನೀವು. ಪತ್ರ ಯಾರಿಗೆ ಬರೀತಿದ್ದೀನಿ ಮೊದಲು ಅದನ್ನ ಹೇಳಿ. ಅವಿಶ್ವಾಸದಿಂದ ಅಂತ ಅಲ್ಲ ನೋಡಿ, ನಾಳೆ ನಿಮ್ಮನ್ನ ಮದುವೆಯಾಗಿ ನಿಮ್ಮ ಪಟ್ಟದರಸಿ ಆಗುವ ರಾಣಿನ ಅಂದಾಗ ಕೇಳಿದ್ರೆ ತಪ್ಪು ಹೇಗಾಗುತ್ತೆ? ನಾನು ತಪ್ಪು ದಾರಿ ತುಳಿದ್ರೆ ಅಲ್ವೇ ನನ್ನ ಮೇಲೆ ಅವಿಶ್ವಾಸ? ವಿಶ್ವಾಸದಿಂದ ವಿಶಾಲ ಮನಸ್ಸಿನಿಂದ ನನ್ನ ಮನದ ಮಂದಿರದಲ್ಲಿ ಮುಗ್ಧ ಚಿಲಿಯಾದ ನಿನ್ನ ಮೂರ್ತಿ ಸ್ಥಾಪನೆ ಯಾವಾಗ? ನೋಡು, ಯಾವ ವಿಷಯನೂ ನಾನು ನಿನ್ನ ಹತ್ರ ಮುಚ್ಚಿರಲ್ಲ. ಈ ಪತ್ರನ ನಮ್ಮ ಊರಿಗೆ ನಮ್ಮ ಅಣ್ಣ ರುದ್ರೇಶನಿಗೆ ಬರೆದಿದ್ದೇನೆ. ಯಾಕೆಂದ್ರೆ ಮುಂದಿನ ತಿಂಗಳೇ ಮೊದಲನೇ ವಾರನೇ ನನ್ನ ಅಣ್ಣನ ಮದುವೆ. ಅಣ್ಣನ ಮದುವೆ ಆದ್ಮೇಲೆ ತಮ್ಮ ಖುಷಿ ಪಡ್ಲೇಬೇಕಲ್ವಾ? ಯಾಕೆ ಅಣ್ಣನ ಮದುವೆ ಆದ ತಕ್ಷಣ ನನ್ನ ಕುಪ್ಪನಿಗೂ ಏನಾಗ್ತದೆ, ನಮ್ಮಿಬ್ಬರಿಗೆ ಮದುವೆ ಆಗ್ತದೆ. ಹೌದು, ಅದಕ್ಕೆ ನನ್ನ ಅಣ್ಣ ಮದುವೆ ಮುಂಚಿತವಾಗಿ ಬರಬೇಕು ಅಂತ ನನಗೆ ಪತ್ರ ಬರ್ತಿದ್ದ. ಅದಕ್ಕೆ ಉತ್ತರನ ನಾನು ಬರ್ತಿದ್ದೀನಿ, ಬೇಕಾದ್ರೆ ನೋಡು. ನಿಮ್ಮ ಮೇಲೆ ನನಗೆ ಇಷ್ಟು ವಿಶ್ವಾಸವಿಲ್ವೇ? ಖಂಡಿತ ವಿಶ್ವಾಸವಿದೆ. ಅಂದಾಗೆ ನೀವು ಊರಿಗೆ ಹೋಗೋದು ಯಾವಾಗ? ನಾಳೆನೇ ಹೋಗ್ತೀನಿ. ಅಯ್ಯೋ, ಮತ್ತೆ ಬರೋದು ಯಾವಾಗ? ಮದುವೆ ಮುಗಿದ ಮಾರನೇ ದಿನನೇ ಬರ್ತೀನಿ. ಯಾಕೆಂದ್ರೆ ಅಭ್ಯಾಸದ ಕಡೆನೂ ಗಮನ ಕೊಡ್ಬೇಕಲ್ವಾ? ಅಯ್ಯೋ, ನಾನೀಗ ಏನ್ ಮಾಡ್ಲಿ ಅಂತೀನಿ. ಅಲ್ಲ, ನಿಮ್ಮನ್ನ ಬಿಟ್ಟು ಒಂದು ಕ್ಷಣ ಕೂಡ ಇರ್ಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ. 24 ಗಂಟೆ ಕಾಲೇಜಿನಲ್ಲಿ ನಿಮ್ಮ ಮುಖ ನೋಡ್ತಾ ನಾನು ಇವತ್ತು 20 ದಿನ ಹೇಗ್ರಿ ತಪ್ಪಿಗಿರ್ಲಿ? ನೀನು ಕೂಡ 8-10 ದಿನ ನಿಮ್ಮ ಊರಿಗೆ ಹೋಗಿ ಬರ್ಬೋದಲ್ವಾ? ಹೋಗ್ಬಹುದಾಗಿತ್ತು, ಆದ್ರೆ ಬರಬಾರ್ದು ಅಂತ ತಂದೆಯವರ ಆಜ್ಞೆ ಆಗಿದೆಯಲ್ಲ. ಅದೊಂದು ವಿಚಿತ್ರವಾದ ಕತೆ. ನಿಮ್ಮ ಅಣ್ಣನ ಮದುವೆ ಹೇಗೆ ನಿಶ್ಚಯವಾಗಿದೆಯೋ ಹಾಗೆ ನನ್ನ ತಂಗಿ ಮದುವೆ ನಿಶ್ಚಯವಾಗಿದೆ. ಆ ಕಾರಣಕ್ಕಾಗಿ ಬರಬಾರ್ದು ಅಂತ ತಂದೆಯವರು ಪತ್ರ ಬರೆದಿದ್ದಾರೆ. ಅಲ್ಲ, ತಂಗಿ ಮದುವೆಗೆ ಬರಬಾರ್ದು ಅಂತ ಯಾವ ತಂದೆಯಾದ್ರೂ ಪತ್ರ ಬರೀತಾನ? ಯಾರು ಬರೆಯೋದಿಲ್ಲ ನಿಜ. ಆದ್ರೆ ನನ್ನ ತಂಗಿಯ ಮದುವೆ ಒಂದು ವಿಷಾದವಾದ ವಿಚಿತ್ರವಾದ ಮದುವೆ ಆಗಿದೆ. ನನ್ನ ತಂಗಿ ಜಯಶ್ರೀ ಕುರುಡಿ. ಹೌದು, ನನ್ನ ತಂದೆಗೆ 2 ಹೆಣ್ಣರು. ಮೊದಲನೇ ಮಡದಿಗೆ ಬೇಗ ಮಕ್ಕಳಾಗ್ಲಿಲ್ಲ ಅಂತ ನನ್ನ ತಂದೆ ಇನ್ನೊಂದು ಮದುವೆ ಮಾಡಿಕೊಂಡು ನನ್ನನ್ನ ಹೆತ್ತರು. ಮುಂದೆ ದೈವಾನುಗ್ರಹದಿಂದ ಮುತ್ತಿನಂತ ಮಗಳನ್ನ ಹಡೆದು ನನ್ನ ತಾಯಿ ಸತ್ತು ಹೋದ್ರು. ಅದೇ ಈಗಿರುವ ನನ್ನ ತಂಗಿ ಕುರುಡಿ ಜಯಶ್ರೀ. ಅಂದ್ರೆ ನಿನ್ನ ತಂಗಿ ಹುಟ್ಟ ಕುರುಡಿ ಅಲ್ಲ. ನನ್ನ ತಾಯಿಗೆ 2 ಮಕ್ಕಳಾದ್ರೂ ಕೂಡ ಅಪಾರ ಆಸ್ತಿಗೆ ಇವಳಿ ಒಡಿತೆ ಅಂತ ನನ್ನ ತಂದೆ 2 ಮಕ್ಕಳನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿಸಲು ಆ ಪ್ರೀತಿಯನ್ನ ಸಹಿಸಲಾದ ನನ್ನ ತಾಯಿ ನನ್ನ ತಂಗಿಯ ಕಣ್ಣಿಗೆ ಸಿಡಿಮದ್ದನ್ನು ಹಾಕಿ ಅವಳ ಕಣ್ಣಲ್ಲಿ ಕಟ್ಟಿಬಿಟ್ಟು ಈ ವಿಷಯ ತಿಳಿದ ನನ್ನ ತಾಯಿ ನನ್ನ ತಾಯಿಯನ್ನ ಸಾಯಿಸಿ 3 ವರ್ಷ ಜೈಲು ಶಿಕ್ಷೆನೂ ಅನುಭವಿಸಿತು. ಮನಸ್ಸಿನ ಬಾಲೆ, ನಿನ್ನನ್ನ ಒರೆಸ್ಕೊಂಡಿರೋದೇ ನನ್ನ ಪುಣ್ಯ. ಹಾಗಾದ್ರೆ ಮುಂದೇನಾಯ್ತು? 2 ಮಕ್ಕಳನ್ನ ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿ ಸಲಹಿ ನನ್ನನ್ನ ಬೆಂಗಳೂರಿನಲ್ಲಿಟ್ಟು ವಿದ್ಯಾವಂತರನ್ನಾಗಿ ಮಾಡಿದ್ರು. ನನ್ನ ತಂಗಿಯನ್ನ ತನ್ನ ಪಕ್ಕದಲ್ಲಿ ಇಟ್ಟುಕೊಂಡು ಜೋಪಾನ ಮಾಡಿದ್ರು. ಇನ್ನು ನನ್ನ ತಂಗಿ ಕುರುಡಿ ಜಯಶ್ರೀಯನ್ನ ಕೈ ಹಿಡಿದು ಯಾವ ವರನೂ ಮುಂದೆ ಬರಲಿಲ್ಲ. ಮನೆಗೆ ಬಂದ ವರಗಳು ನನ್ನನ್ನು ಮೆಚ್ಚಿದ್ರೆ ವಿನಃ ನನ್ನ ತಂಗಿಯನ್ನು ಮೆಚ್ಚಲಿಲ್ಲ. ಅದಕ್ಕಾಗಿ ನನ್ನ ತಂದೆ ಒಬ್ಬ ವರ ಮಹರ್ಷನಿಗೆ ನನ್ನ ಫೋಟೋ ತೋರಿಸಿ ಇವಳೇ ಮಗಳು ಅಂತ ತಿಳಿದು ಮದುವೆ ಹೂಡಿದ್ದಾರೆ. ಅದಕ್ಕಾಗಿ ಮದುವೆಗೆ ಬರಬೇಡ ಅಂತ ತಂದೆಯವರು ಪತ್ರ ಬರೆದಿದ್ದಾರೆ. ನಿಜಕ್ಕೂ ನಿನ್ನ ತಂದೆ ಬಂಗಾರದಂತ ಮನುಷ್ಯ. ಮಕ್ಕಳಿಗಾಗಿ ಬದುಕಿ ಮಕ್ಕಳ ಬದುಕು ಬಂಗಾರವಾಗ್ಲಿ ಅಂತ ಶಕ್ತಿ ಮೀರಿ ಹೋರಾಡ್ತಿರುವ ಅವರಿಗೆ ದೇವರು ದೀರ್ಘಾಯುಷ್ಯ ಕೊಟ್ಟು ಕಾಪಾಡಲಿ. ಆದ್ರೆ ಒಂದು ಮಾತು ರಾಜಶ್ರೀ, ನಿನ್ನ ಮುಖ ತೋರಿಸಿ ನಿನ್ನ ತಂಗಿಯ ಮದುವೆ ಹೂಡಿದ ನಿನ್ನ ತಂದೆ ನಿನಗೇನೋ ಬರಬಾರ್ದಂತ ಹೇಳಿದ. ನಿನ್ನ ತಂಗಿ ಮದುವೆ ಆದ ತಕ್ಷಣ ಆ ವರಮಾಶಯ ಆ ವಿಷಯದ ಗೊತ್ತಾಗಿ ಕಂಡಂತೆ ಅವಳನ್ನ ಜರಿದ್ರೆ ಇದಕ್ಕೆ ನೀವೇ ಮಾರ್ಗ ತೋರಿಸಬೇಕು. ಖಂಡಿತವಾಗಿಯೂ ನೀನು ಯಾರು ಏನೇ ಹೇಳಿದ್ರು ಮದುವೆಗೆ ಹೋಗೋದನ್ನ ಮಾತ್ರ ನೀನು ತಪ್ಪಿಸ್ಬೇಡ. ಹಾಗಾದ್ರೆ ನಾನು ಮದುವೆಗೆ ಹೋಗು ಅಂತ ಹೇಳ್ತೀರಾ? ನಿನ್ನ ತಂಗಿಗೆ ಅಕ್ಷತೆ ಕಾಳು ಬೀಳುವ ಪೂರ್ವದಲ್ಲಿ ನೀನು ಆ ಪೂರ್ವದಲ್ಲೇ ನೀನು ಅಲ್ಲಿ ಪ್ರತ್ಯಕ್ಷಳಾಗಿ ಇರೋ ವಿಷಯ ಎಲ್ಲ ಬಿಚ್ಚಿ ಹೇಳು. ನಿನ್ನ ತಂಗಿಯ ಸಂಕೋಲೆಯನ್ನ ಬಿಚ್ಚಿ ಹಾಕಿ ಅವಳನ್ನ ಫಾರ್ವರ್ಡ್. ಆಯ್ತು, ನೀವು ಹೇಳಿದ ಹಾಗೆ ನಾನು ನನ್ನ ತಂಗಿ ಮದುವೆಗೆ ಹೋಗಿ ವಿಜೃಂಭಣೆಯಿಂದ ಮದುವೆ ಮಾಡ್ತೀನಿ. ನೀವು ನಿಮ್ಮ ಅಣ್ಣನ ಮದುವೆಗೆ ಹೋಗಿ ಅದ್ಧೂರಿಯಾಗಿ ಮದುವೆ ಮಾಡಿ.
ಅವರಿಬ್ಬರ ಮದುವೆ ಮುಗಿದು ಬಂದ್ಮೇಲೆ ನಮ್ಮ ಮದುವೆನ ನಾವೇ ಮಾಡ್ಕೊಳ್ಳೋಣ. ಮಾತಿನ ಮಲ್ಲಿ, ಹ್ಮ್? ನಮ್ಮ ಮದುವೆನ ನಾವು ಮಾಡ್ಕೊಳ್ಳಕ್ಕೆ ನಾವೇನು ಹಿರಿಯರ ವಿರೋಧಿಗಳ? ಒಂದೇ ಕುಲದ ವಧುವರು ನಾವು. ಎಲ್ಲರ ಹಿರಿಯರ ಅನುಮತಿ ಪಡೆದುಕೊಂಡು ಜುಮ್ ಜಾಮ್ ಅಂತ ಮದುವೆ ಆಗುವ. ಒಂದು 3-4 ಮಕ್ಕಳು ಮಾಡಿ ಹಾಯಾಗಿ ಸಂಸಾರ ಮಾಡೋದು. ಹೌದಲ್ಲ? ಸರಿ, ಹಾಗಾದ್ರೆ ನಾನು ಹೋಗ್ಲೇಬೇಕಾ? ನೀವು ಹೋಗಿ ಬರ್ತೀರಾ? ನೀನು ಹೋದ್ರೆ ಆದ್ರೆ ನಾನು ಬಿಡಬೇಕಲ್ಲ. ಯಾಕೆ?